ಒಂದ್ ಕಡೆ ಕರುನಾಡಿನಲ್ಲಿ ಕರೋನಾದ ಕರಿನೆರಳು ಸುತ್ತುವರೆದಿದೆ. ಇದರ ಮಧ್ಯೆಯೇ ಶಾಲೆ ಆರಂಭವೂ ಕೂಡ ಪ್ರಾರಂಭವಾಗಿರುವುದು. ಕೊರೋನಾ ಆರ್ಭಟದ ಮಧ್ಯೆ ಶಾಲೆ ಆರಂಭಕ್ಕೆ ಗೈಡ್ಲೈನ್, ಸರ್ಕಾರಿ ಅನುದಾನಿತ ಖಾಸಗಿ ಸ್ಕೂಲ್ಗಳಿಗೂ ಕೂಡ ಅಲರ್ಟ್ ಘೋಷಣೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದಿಂದ ಮಾರ್ಗಸೂಚಿಯನ್ನು ಹೊರಡಿಸಿರೋದು. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಕೊರೋನಾ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿರುವುದು. ಜ್ವರ, ಕೆಮ್ಮು, ನೆಗಡಿ ಈ ರೋಗದ ಲಕ್ಷಣಗಳೇನಾದರೂ ಇದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ರೋಗ ಲಕ್ಷಣ ಇದ್ದ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಡಿ ಅಂತ ಗೈಡ್ಲೈನ್ಸ್ ಬಂದಿರು. ಹುಷಾರಾಗೋ ತನಕ ಮಕ್ಕಳನ್ನ ಶಾಲೆಗೆ ಕಳುಹಿಸಬಾರದು. ಕೈಗಳ ಸ್ವಚ್ಛತೆ ಹಾಗೆ ಕೆಮ್ಮುವಾಗ, ಸೀನುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕರುನಾಡಿನಲ್ಲಿ ಕರೋನಾ ಆರ್ಭಟ ಹೆಚ್ಚಾಗದೆ ಇದರ ಮಧ್ಯೆ ಶಾಲೆ ಆರಂಭ ಕೂಡ ಶುರುವಾಗಿರುವಂಥದ್ದು. ಇನ್ನೇನು ಜೂನ್ 1ನೇ ತಾರೀಕು ಶುರುವಾಯಿತು ಅಂತ ಹೇಳಿದ್ರೆ ಎಲ್ಲ ಪ್ರಾಥಮಿಕ ಶಾಲೆಯೂ ಕೂಡ ಆರಂಭವಾಗುತ್ತೆ. ಹೀಗಾಗಿ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಹಾಗೆ ಪ್ರೈವೇಟ್ ಸ್ಕೂಲ್ಗಳಿಗೂ ಕೂಡ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದು. ಮುಂಜಾಗ್ರತಾ ಕ್ರಮದಿಂದ ಸರ್ಕಾರವೇ ಮಾರ್ಗಸೂಚಿಯನ್ನು ಹೊರಡಿಸಿರೋದು. ಜ್ವರ, ಕೆಮ್ಮು, ನೆಗಡಿ ಕೆಲವೊಂದಷ್ಟು ರೋಗ ಲಕ್ಷಣ ಇದ್ದರೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಗೈಡ್ಲೈನ್ಸ್ ರಿಲೀಸ್ ಆಗಿರೋದು. ರೋಗ ಲಕ್ಷಣ ಇದ್ದ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರ್ದು. ಯಾಕಂದರೆ ಕೊರೋನಾ ಸೋಂಕು ನಿಕಟ ಸಂಪರ್ಕಕ್ಕೆ ಬಂದರೆ ಅತ್ಯಂತ ವೇಗವಾಗಿ ಹರಡೋದ್ರಿಂದ ಅಂಥ ಲಕ್ಷಣಗಳಿದ್ರೆ ಕಳುಹಿಸಬಾರ್ದು. ನೀವು ಹುಷಾರಾಗೋ ತನಕ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರ್ದು. ರೋಗ ಲಕ್ಷಣಗಳು ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ಕಳುಹಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ಕಳಿಸಿದ ಮೇಲೆ ಅಥವಾ ಕೊಟ್ಟ ಮೇಲೆ ಕಳಿಸಬೇಕು. ಇನ್ನು ಕೈಗಳನ್ನು ಸ್ವಚ್ಛತೆ ಮಾಡಿಕೊಳ್ಬೇಕು. ಕೆಮ್ಮುವಾಗ, ಸೀನುವಾಗ ಅಕ್ಕಪಕ್ಕದವರಿಂದ ಅಂತರವನ್ನು ಕಾಯ್ದುಕೊಂಡು ಎಚ್ಚರಿಕೆಯನ್ನು ವಹಿಸಬೇಕು. ಶಿಕ್ಷಕರು ಹಾಗೆ ಸಿಬ್ಬಂದಿಗಳಿಗೂ ಕೂಡ ರೋಗ ಲಕ್ಷಣ ಇದ್ದರೆ ಎಚ್ಚರಿಕೆಯನ್ನು ವಹಿಸಬೇಕು. ಕೇವಲ ಮಕ್ಕಳಿಗೆ ಮಾತ್ರ ರೋಗ ಲಕ್ಷಣಗಳು ಇದ್ದರೆ ಮಾತ್ರ ಅಲ್ಲ, ಸಿಬ್ಬಂದಿಗಳಿಗಿದ್ರೂ ಕೂಡ ಹುಷಾರಾಗಿರಬೇಕು ಅಂತ ಗೈಡ್ಲೈನ್ಸ್ ರಿಲೀಸ್ ಆಗಿರೋದು. ಇನ್ನು ಮಕ್ಕಳಿಗೆ ರೋಗ ಲಕ್ಷಣ ಇದ್ದರೆ ಪೋಷಕರಿಗೆ ಮಾಹಿತಿಯನ್ನು ನೀಡಬೇಕು. ಶಿಕ್ಷಕರು ಜ್ವರ, ಕೆಮ್ಮು ಇದ್ದವರಿಗೆ ರಜೆಯನ್ನು ನೀಡಬೇಕು ಅಂತ ಸರ್ಕಾರ ಗೈಡ್ಲೈನ್ಸ್ ಮೂಲಕ ಸೂಚನೆಯನ್ನು ಹೊರಡಿಸಿರೋದು. ಮುಖ್ಯವಾಗಿ ಈಗ ಕೊರೋನಾ ಸೋಂಕು ರಾಜ್ಯದ ಎಲ್ಲ ಕಡೆಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಅದರ ಮಧ್ಯದಲ್ಲಿ ಈಗ ಶಾಲೆಯೂ ಕೂಡ ಓಪನ್ ಆಗ್ತಾ ಇರೋದ್ರಿಂದ ಕೆಲವೊಂದಷ್ಟು ಲಕ್ಷಣಗಳು ಕಂಡು ಬಂದಂತಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಒಳಪಡಿಸಿ ನಂತರದಲ್ಲಿ ಸ್ಕೂಲ್ಗಳಿಗೆ ಕಳಿಸಬೇಕು ಅಂತ ಗೈಡ್ಲೈನ್ಸ್ ಅನೌನ್ಸ್ ಆಗಿರೋದು.